ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಂ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಕೆಂಗೇರಿ BBMP ಏಕಾಂತ ಸೈಟ್ ನಲ್ಲಿ ಕಟ್ಟಿರೋ ಒಂದು ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಬಿಲ್ಡಿಂಗ್ ನಿಮಗೆ ಈಸ್ಟ್ ಫೇಸಿಂಗ್ 30/40 ಸೈಟ್ ನಲ್ಲಿ ಕಟ್ಟಿರುವಂಥದ್ದು. ಸೈಟ್ ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ ಒಳ್ಳೆ ವೆಂಟಿಲೇಷನ್ ಆಗಿ ಸನ್ಲೈಟ್ ಬರುವಂಥದ್ದು. ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಅಲ್ಲಿ ಕಟ್ಟಿರುವಂಥ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇದು. ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಫುಲ್ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಆಗಿ ಡಿಜಿಟಲ್ ಟೈಲ್ ಯೂಸ್ ಮಾಡಿ ನಿಮಗೆ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಫ್ರಂಟ್ ವಾಲ್ನಲ್ಲಿ ಎರಡು ಕಡೆ ನಿಮಗೆ ಪಾರ್ಕಿಂಗ್ ಗೇಟ್ಸ್ ಬರುತ್ತೆ, ನೋಡ್ಬೋದು. ಎಲ್ಲ ಓಪನ್ ಟೈಪ್ ಗೇಟ್ಸ್ ಮಾಡಿರುವಂಥದ್ದು. ಈ ಕಡೆ ವಾಲ್ಸ್ ಕೂಡ ನಿಮಗೆ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ಗೇಟ್ ಬಂದು ನಿಮಗೆ MS ಟ್ಯೂಬ್ಸ್ ಹಾಗೆ MS CNC ಕಟಿಂಗ್ ಶೀಟ್ ಯೂಸ್ ಮಾಡಿ ಮಾಡಿರುವಂಥ ಗೇಟ್ ಸಿಗುತ್ತೆ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಮೊದಲು ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಸಿಗುತ್ತೆ, ಬಂದು ಸಂಪ್ ಬರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ ಬಂದು ನಿಮಗೆ 15/15 ಸೈಜ್ನ ಡಿಜಿಟಲ್ ಆಂಟಿ ಸ್ಕಿಡ್ ಟೈಲ್ ಹಾಕಿರುವಂಥದ್ದು. ಪಾರ್ಕಿಂಗ್ ವಾಲ್ಸ್ ಕೂಡ ನಿಮಗೆ ಪೂರ್ತಿ ಬೀಮ್ ಬಾಟಮ್ ವರ್ಗು ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಬರುತ್ತೆ. ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು. ಇಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಈ ವಾಲ್ಸ್ ಕೂಡ ನಿಮಗೆ ಪೂರ್ತಿ ಕ್ಲಾಡಿಂಗ್ ಮಾಡಿರುವಂಥದ್ದು, ನೋಡ್ಬೋದು. ಇನ್ನು ಪಾರ್ಕಿಂಗ್ ಜೊತೆ ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಮನೆ ಕೂಡ ಸಿಗುವಂಥದ್ದು. ಮೈನ್ ಡೋರ್ ಬಂದು ಟೀಕ್ವುಡ್ ಮೈನ್ ಡೋರ್ ಆಗಿ ಅಟ್ಯಾಚ್ಡ್ ವಿಂಡೋ ಸಿಗುತ್ತೆ. ಒಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇದು ಪೂಜಾ ಕೌಂಟರ್ ಮಾಡಿದ್ದಾರೆ. ಇಲ್ಲೊಂದು ಚಿಕ್ಕದಾಗಿ ಪೂಜಾ ಕೌಂಟರ್ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ಈ ಕಡೆ ಬರುತ್ತೆ. ಇಲ್ಲಿ ಕಿಚನ್ ಬರುವಂಥದ್ದು. ಓಪನ್ ಕಿಚನ್ ಏರಿಯಾ ಬರುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ 3 ಟ್ಯಾಂಡಮ್ ಬಾಕ್ಸ್ ಹಾಕಿದ್ದಾರೆ. ಹಾಗೆ 20 mm ಗ್ರಾನೈಟ್ ಸ್ಲ್ಯಾಬ್ ಹಾಕಿರುವಂಥದ್ದು. ವೈಟ್ ಸಿಂಕ್ ಬರುತ್ತೆ. ಮೇಲೆ ಟಾಪ್ ಕ್ಯಾಬಿನೆಟ್ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. 2 ಶೀಟರ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಅದ್ರ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ L ಶೇಪ್ನಲ್ಲಿ. 1 BHK ಹೌಸ್ ಸಿಗುವಂಥದ್ದು. ಇಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತೆ. ಇದು ಬಂದು ನಿಮಗೆ ಬೆಡ್ರೂಮ್ ಬರುವಂಥದ್ದು. 4 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಲಾಫ್ಟ್ ಕೊಟ್ಟಿದ್ದಾರೆ. 5 ಶೀಟರ್ ವಿಂಡೋ ಬರುತ್ತೆ. 3 ಶೀಟರ್ ಆಗಿ ಈ ಕಡೆ ಒಂದು 2 ಶೀಟರ್ ವಿಂಡೋ ಬರುವಂಥದ್ದು. POP ಇಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಆಗಿ ಒಂದು 1 BHK ಹೌಸ್ ಬರುವಂಥದ್ದು. ಇನ್ನು ಲಿಫ್ಟ್ ಏರಿಯಾ ಕೂಡ ಇದೆ. ನಿಮಗೆ ಲಿಫ್ಟ್ ಪ್ರಾವಿಷನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ ಇಂದ ಟಾಪ್ ಫ್ಲೋರ್ ವರೆಗೂ ನಿಮಗೆ ಲಿಫ್ಟ್ ಪ್ರಾವಿಷನ್ ಇದೆ. ಲಿಫ್ಟ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ ಸ್ಟಾರ್ಟ್ ಆಗುತ್ತೆ. ಸ್ಟೇರ್ ಕೇಸ್ ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬಂದು ಲಿಫ್ಟ್ ಏರಿಯಾ ಬರುವಂಥದ್ದು. ಮೇನ್ ಡೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ SS ರೈಲಿಂಗ್ ಬರುತ್ತೆ. ಸೀಲಿಂಗಲ್ಲಿ ನೋಡೋದಾದರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ POP ಮಾಡಿರುವಂಥದ್ದು. ಫಾಲ್ ಸೀಲಿಂಗ್ನಲ್ಲಿ ಮೇನ್ ಡೋರ್ ಬಂದು ನಿಮಗೆ ಟೀಕ್ವುಡ್ ಮೇನ್ ಡೋರ್ ಆಗಿ ಒಂದು ಸಿಂಗಲ್ ಶಟರ್ ವಿಂಡೋ ಬರುವಂಥದ್ದು. ಇಲ್ಲಿ ನೋಡ್ಬೋದು ಅಟ್ಯಾಚ್ಡ್ ವಿಂಡೋ ಬರುತ್ತೆ. ಕಾರ್ವಿಂಗ್ ಡಿಸೈನ್ ಮೇನ್ ಡೋರ್ ಕೊಟ್ಟಿದ್ದಾರೆ. ಇನ್ನು ಪಾಲಿಶಿಂಗ್ ಆಗಿಲ್ಲ ಮೇನ್ ಡೋರ್ ನಿಮಗೆ. ಇಲ್ಲಿ ಈ ಫ್ಲೋರ್ನಲ್ಲಿ ನಮಗೆ 2 BHK ಹೌಸ್ ಬರುವಂಥದ್ದು. ಮೊದಲು ಒಳಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ನಿಮಗೆ 2 3 ಶೀಟರ್ನ ವಿಂಡೋ ಕೊಟ್ಟಿದ್ದಾರೆ ಈ ವಾಲ್ನಲ್ಲಿ. ಇಲ್ಲಿ ಬಂದು TV ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು. ಲ್ಯಾಮಿನೇಟ್ಸ್ ಹಾಗೆ ಪ್ರೊಫೈಲ್ ಡೋರ್ ಯೂಸ್ ಮಾಡಿರುವಂಥದ್ದು. ಕ್ಯಾಬಿನೆಟಲ್ಲಿ ಫುಲ್ ವಾಲ್ ಪೂರ್ತಿ ಪ್ಯಾನಲಿಂಗ್ ಮಾಡಿದ್ದಾರೆ ಸೀಲಿಂಗ್ವರೆಗೂ. ಇನ್ನು ಲಿವಿಂಗ್ನ ಸೀಲಿಂಗ್ ನೋಡಿದ್ರೆ ನೀವು POP ನಲ್ಲಿ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಆಗಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಈ ಕಡೆ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿದ್ದಾರೆ. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಆರ್ಚ್ನಲ್ಲಿ ಒಳಗಡೆ ಬಂದರೆ ನಮಗೆ ಒಂದು ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿರುವಂಥದ್ದು. ಪೂಜಾ ರೂಮ್ನ ವಾಸ್ಕಲ್ ಆಗಿ ಡೋರ್ ಬಂದು ಟೀಕ್ವುಡ್ ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಕಾರ್ವಿಂಗ್ ಡಿಸೈನ್ ಮಾಡಿದ್ದಾರೆ.
ಪೂಜಾ ರೂಮ್ ಫ್ಲೋರಿಂಗ್ ನಲ್ಲಿ ಬಂದು ಗ್ರಾನೈಟ್, ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ನಲ್ಲಿ ಕೂಡ ಸೇಮ್ ಬರುತ್ತೆ, ಇನ್ನ ಫಿಟ್ಟಿಂಗ್ ಆಗಿಲ್ಲ. ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ವಾಲ್ಸ್ ಅಲ್ಲಿ ಪೂರ್ತಿ ನಿಮಗೆ ವೆಟ್ರಿಫೈಡ್ 2x4 ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಓಪನ್ ಏರಿಯಾ ಬರುವಂಥದ್ದು ನಿಮಗೆ ಡೈನಿಂಗ್ಗೋಸ್ಕರ ಕೊಟ್ಟಿರುವಂಥದ್ದು. ಇದು ಇಲ್ಲಿ ಹ್ಯಾಂಡ್ ವಾಶ್ಗೆ ಒಂದು ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ 3 ಶೀಟರ್ ವಿಂಡೋ ಬರುತ್ತೆ ಡೈನಿಂಗ್ ನಲ್ಲಿ, ಮಿರರ್ ಕೂಡ ಹಾಕೋಬಹುದು. ಇಲ್ಲಿ ಈ ಕಡೆ ನಮಗೆ ಪೂಜಾ ರೂಮ್ ಪಕ್ಕದಲ್ಲೇ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 3 ಟ್ಯಾಂಡಮ್ ಬಾಕ್ಸ್ ಹಾಗೆ ಒಂದು ಬಾಟಲ್ ಪುಲ್ಲರ್ ಬರುತ್ತೆ. ಬಾಕಿ ಎಲ್ಲ ಸ್ಟೋರೇಜ್ ಸ್ಪೇಸ್ ಬರುವಂಥದ್ದು. ಸ್ಲ್ಯಾಬ್ ನಲ್ಲಿ ಒಂದು 20 mm ನ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು ನೋಡ್ಬೋದು, ಪೂರ್ತಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸಿಂಕ್ ಬಂದು ನಿಮಗೆ 2 feet ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಒಂದು 2 ಶೀಟರ್ ನ ವಿಂಡೋ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಅದ್ರ ಮೇಲೆ ಎಲ್ ಶೇಪ್ ನಲ್ಲಿ ಲಾಫ್ಟ್ ಕೊಟ್ಟಿರುವಂಥದ್ದು. ಇನ್ನ ಈ ಹ್ಯಾಂಡ್ ವಾಶ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಡೋರ್ ಸಿಗುತ್ತೆ, ಕಿಚನ್ ಯುಟಿಲಿಟಿ ಡೋರ್ ಸಿಗುವಂಥದ್ದು. 7 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ MS ನ ಗ್ರಿಲ್ ಬರುತ್ತೆ, ಸೇಫ್ಟಿ ಗ್ರಿಲ್. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದರೆ ನಮಗೆ ಕ್ಯಾಬಿನೆಟ್ ನಲ್ಲಿ ಹಿಡನ್ ಡೋರ್ ಕೊಟ್ಟಿರುವಂಥದ್ದು ಬೆಡ್ರೂಮ್ಸ್ಗೆ ಹೋಗೋದಕ್ಕೆ. ಇಲ್ಲಿ ಒಳಗಡೆ ಬಂದರೆ ನಮಗೆ ಮೊದಲು ಕಾಮನ್ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮಲ್ಲಿ 8 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. 2 ಶೀಟರ್ ವಿಂಡೋ ಸಿಗುವಂಥದ್ದು. ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಮಾಡ್ತೀವಿ ಅಂತ ಓನರ್ ಹೇಳಿರೋಂಥದ್ದು. ಈ ಕಡೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. 3 ಶೀಟರ್ ವಿಂಡೋ ಸಿಗುತ್ತೆ. 2 door ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ ಎಲ್ಲ. ಅದ್ರ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಮೇಲೆ ನೋಡೋದಾದ್ರೆ ನೀವು ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ನ ಡೋರ್ ಸಿಗುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬರುತ್ತೆ. ಇಲ್ಲೂ ಕೂಡ 2 ಶೀಟರ್ ವಿಂಡೋ ಹಾಗೆ ಎಲ್ಲ ವೆಸ್ಟರ್ನ್ ಕಮೋಡ್ ಬರುತ್ತೆ. 8 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇನ್ನು ಇಲ್ಲಿಂದ ಈ ಕಡೆ ಬಂದರೆ ನಮಗೆ ಇಲ್ಲಿ ಕಿಡ್ಸ್ ರೂಮ್ ಸಿಗುವಂಥದ್ದು. ಕಿಡ್ಸ್ ರೂಮ್ ಅಲ್ಲಿ ನಿಮಗೆ ಒಂದು 2 ಶೀಟರ್ ಹಾಗೆ ಒಂದು 3 ಶೀಟರ್ನ ವಿಂಡೋ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಈ ಕಡೆ 2 door ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುವಂಥದ್ದು. ಸೀಲಿಂಗ್ ನಲ್ಲಿ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇಷ್ಟು ನಮಗೆ ಈ ಫಸ್ಟ್ ಫ್ಲೋರ್ನ 2 BHK ಹೌಸ್ ನಲ್ಲಿ ಸಿಗುವಂಥದ್ದು. ಇದೇ ತರ ನಿಮಗೆ ಸೆಕೆಂಡ್ ಹಾಗೆ 3rd ಫ್ಲೋರ್ ಕೂಡ 2 BHK ಹೌಸ್ ಸಿಗುತ್ತೆ. ಒಟ್ಟಾರೆ ನಿಮಗೆ 3 2 BHK ಹಾಗೆ ಒಂದು 1 BHK ಹೌಸ್ ಸಿಗುವಂಥದ್ದು. ಇಲ್ಲಿ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ ಸೇಮ್ ಇಲ್ಲಿ ಸ್ಟೇರ್ ಕೇಸ್ ಪಕ್ಕದಲ್ಲೇ ಲಿಫ್ಟ್ ಏರಿಯಾ ಸಿಗುತ್ತೆ. ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ನಲ್ಲಿ. ಅದ್ರ ಪಕ್ಕದಲ್ಲೇ ಟೈಲ್ ಕ್ಲಾಡಿಂಗ್ ಸಿಗೋವಂಥದ್ದು ಫ್ರಂಟ್ ವಾಲ್ನಲ್ಲಿ, ಮೇನ್ ಡೋರ್ ಫ್ರಂಟ್ ವಾಲ್ನಲ್ಲಿ. ಇಲ್ಲೆಲ್ಲ ನಿಮಗೆ SS ರೈಲಿಂಗ್ಸ್ ಬರುತ್ತೆ. ಇಲ್ಲೂ ಕೂಡ ಸೇಮ್ ಡಿಸೈನ್ ಮೈನ್ ಡೋರ್ ಕೊಟ್ಟಿರುವಂಥದ್ದು. ಕೆಳಗಿನಾಗೇ ಇಲ್ಲೂ ಕೂಡ ಲಿವಿಂಗ್ ಹಾಗೆ ಫಾಲ್ ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ಬರುತ್ತೆ. ಲಿವಿಂಗ್ನಲ್ಲಿ ಸೇಮ್ ಬರುವಂಥದ್ದು. 2 3 ಶೀಟರ್ ವಿಂಡೋ ಬರುತ್ತೆ ಲಿವಿಂಗ್ನೊಳಗೆ. ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಕೊಟ್ಟಿದ್ದಾರೆ. ಎಲ್ಲ ಪ್ರೊಫೈಲ್ ಲೈಟಿಂಗ್ ಮಾಡಿರುವಂಥದ್ದು ಆರ್ಚ್ನಲ್ಲಿ. ಇಲ್ಲಿ ಪೂಜಾ ರೂಮ್ ಬರುವಂಥದ್ದು. ಪೂಜಾ ರೂಮ್ ಪಕ್ಕದಲ್ಲೇ ಓಪನ್ ಕಿಚನ್ ಏರಿಯಾ ಬರುವಂಥದ್ದು. ಸೇಮ್ ಪ್ಲ್ಯಾನ್, ನಿಮಗೆ ಯಾವುದೇ ರೀತಿ ಚೇಂಜಸ್ ಇಲ್ಲ. ಫಸ್ಟ್ ಸೆಕೆಂಡ್ ಹಾಗೆ 3rd ಫ್ಲೋರ್ನಲ್ಲಿ ಸೇಮ್ ಪ್ಲ್ಯಾನ್ ಯೂಸ್ ಮಾಡಿರುವಂಥದ್ದು. ಸೇಮ್ 2 BHK ಹೌಸ್ ಬರುತ್ತೆ. ಯುಟಿಲಿಟಿ ಬರುವಂಥದ್ದು ಇಲ್ಲಿ. ಇನ್ನು ಈ ಕ್ಯಾಬಿನೆಟ್ TV ಕ್ಯಾಬಿನೆಟ್ನ ಹಿಡನ್ ಡೋರ್ ಒಳಗಡೆ ಹೋದರೆ ನಮಗೆ ಮೊದಲು ಕಾಮನ್ ವಾಶ್ರೂಮ್ ಸಿಗುತ್ತೆ. ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಒಂದು 2 ಶೀಟರ್ ವಿಂಡೋ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುವಂಥದ್ದು. ಇಲ್ಲಿ ಬಂದು ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ ಕಾರ್ನರಲ್ಲಿ. ಸೀಲಿಂಗ್ನಲ್ಲಿ ನೋಡೋದಾದರೆ POP ಇಂದ ವಾಲ್ ಸೀಲಿಂಗ್ ಮಾಡಿದ್ದಾರೆ. ಆಂಬಿಯೆಂಟ್ ಲೈಟಿಂಗ್ ಕೂಡ ಮಾಡಿರುವಂಥದ್ದು. ಈ ಕಡೆ ಅಟ್ಯಾಚ್ಡ್ ಬಾತ್ರೂಮ್ ಸಿಗುತ್ತೆ. ಇನ್ನು ಕಾಮನ್ ವಾಶ್ರೂಮ್ನ ಈ ಕಡೆ ಬಂದರೆ ನಮಗೆ ಇಲ್ಲಿ ಕಿಡ್ಸ್ ರೂಮ್ ಸಿಗುವಂಥದ್ದು.
ಇದರಲ್ಲಿ ನಿಮಗೆ 2 ಸೀಟರ್ ಹಾಗೆ 3 ಸೀಟರ್ನ 2 ವಿಂಡೋ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್, ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಕ್ ಸಿಗುತ್ತೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ಕೂಡ ಸೇಮ್ 2 BHK ಹೌಸ್ ಸಿಗೋವಂಥದ್ದು. ಲ್ಯಾಂಡಿಂಗ್ನಲ್ಲಿ ಗ್ರಿಲ್ ಮಾಡಿರುವಂಥದ್ದು ಸನ್ಲೈಟ್ ಆಗಿ ವೆಂಟಿಲೇಷನ್ಗೋಸ್ಕರ. ಇಲ್ಲಿ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾನಲ್ಲಿ ವಾಲ್ ಪೂರ್ತಿ ನಿಮಗೆ ಫ್ರಂಟ್ ವಾಲ್ ಪೂರ್ತಿ ಗ್ರನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಮೈನ್ ಡೋರ್ ವಾಲ್ ಪೂರ್ತಿ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಎಸ್ ಆಗಿ ಟಫನ್ ಗ್ಲಾಸ್ನ ರೈಲಿಂಗ್ಸ್ ಬರುತ್ತೆ. ಸೀಲಿಂಗ್ನಲ್ಲಿ ಸೇಮ್ ಕೆಳಗಿನಾಗೆ 3 ಫ್ಲೋರಲ್ಲಿ ಕೂಡ ಸೇಮ್ ಸೀಲಿಂಗ್ ಬರುವಂಥದ್ದು. PVC ರಾಫ್ಟರ್ ಶೀಟಾಗೆ POP ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಬರುತ್ತೆ. ಇಲ್ಲಿ ಮೈನ್ ಡೋರ್ ಬರುವಂಥದ್ದು ಸೇಮ್ ಡಿಸೈನ್ನ ಮೈನ್ ಡೋರ್ ಬರುವಂಥದ್ದು. ಇಲ್ಲೂ ಕೂಡ ಸೇಮ್ ನಿಮಗೆ ಈ ಫ್ಲೋರ್ ಕೂಡ ಕೆಳಗೆ 2 ಫ್ಲೋರ್ನಾಗೇ 2 BHK ಹೌಸ್ ಬರುತ್ತೆ. ಸೇಮ್ ಪ್ಲ್ಯಾನ್ ಬರುವಂಥದ್ದು. ಇನ್ನು ಈ ಕಡೆ ಬಂದರೆ ನಮಗೆ ಇಲ್ಲಿಂದ ಎಕ್ಸ್ಟೀರಿಯರ್ ಸ್ಟೇಜ್ ನಮಗೆ ಓಪನ್ ಟೆರೆಸ್ ಏರಿಯಾಗೆ ಹೋಗುವಂಥದ್ದು. ಮೇಲೆ ಬಂದರೆ ಸ್ಟೇರ್ಕೇಸ್ ಹೆಡ್ ರೂಮಲ್ಲಿ ನಿಮಗೆ MS ಇಂದ ಮಾಡಿರುವಂಥ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಒಂಥರ ಸಿಟ್ಔಟ್ ಥರ ಕೊಟ್ಟಿರುವಂಥದ್ದು. ಇಲ್ಲಿ ಮೇಲೆ ಬಂದರೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಇಲ್ಲಿ ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುವಂಥದ್ದು. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್. ಹಾಗೆ ಈ ಕಡೆ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲೊಂದು ಬಟ್ಟೆ ಒಗೆಯೋದಕ್ಕೆ ಕೂಡ ಇಲ್ಲೊಂದು ಪ್ರೊವಿಷನ್ ಮಾಡಿರುವಂಥದ್ದು. ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ಕೊಟ್ಟಿದ್ದಾರೆ ಟ್ಯಾಂಕ್ ಮೇಂಟೆನೆನ್ಸ್ಗೆ. ಟ್ಯಾಂಕ್ ರೂಮಲ್ಲಿ ಕೆಳಗಡೆ ನೋಡಿದ್ರೆ ಇಲ್ಲೂ ಕೂಡ ಒಂದು ಬ್ಯಾಚುಲರ್ ರೂಮ್ ಥರ ಮಾಡಿರುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾಟರ್ ಬರುತ್ತೆ. 3 ಶಟರ್ ವಿಂಡೋ ಬರುವಂಥದ್ದು. ಬಾಕಿ ಎಲ್ಲ ನಿಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಈ ಬಿಲ್ಡಿಂಗ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ BBMP ಏಕತಾ ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇದೆ. ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಆಗಿ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಇನ್ನು ನಿಮಗೆ ಇದು ಮೇನ್ ರೋಡ್ನಿಂದ ತುಂಬ ನಿಯರ್ ಬೈ ಬರುವಂಥದ್ದು. ಜಸ್ಟ್ 20 to 30 ಮೀಟರ್ಸ್ ಒಳಗಡೆ ಬರುವಂಥದ್ದು. ನೋಡ್ಬೋದು ನೀವು ಇಲ್ಲಿ ಡಬಲ್ ರೋಡ್ ಮೇನ್ ರೋಡ್ ಇದೆ. ಮೇನ್ ರೋಡ್ ಪಕ್ಕದಲ್ಲೇ ಬರುವಂಥದ್ದು. ಇದು ಮೇನ್ ರೋಡಿಂದ ಜಸ್ಟ್ ಒಂದು 10-20 ಕಿಲೋಮೀಟರ್ಸ್ ಒಳಗಡೆ 10-20 ಮೀಟರ್ಸ್ ಒಳಗಡೆ ಬರುವಂಥ ಬಿಲ್ಡಿಂಗ್ ಇದು. ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ. ಬಸ್ ಸ್ಟಾಪ್ ಕೂಡ ನಿಮಗೆ ತುಂಬ ನಿಯರ್ ಬೈ ಇರುವಂಥದ್ದು. ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಬಿಲ್ಡಿಂಗ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.